ಎಲ್ಲರಿಗೂ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ಸ್ವಾಗತ. ನಾನು ನಿಮ್ಮ ಡಾರ್ಲಿಂಗ್ ಧನು. ಸಂಡೇ ಎಪಿಸೋಡ್ ಸೆಕೆಂಡ್ ಪ್ರೋಮೋ ಬಂದಿದೆ. ಈ ಪ್ರೋಮೋದ ಏನಂದ್ರೆ ಅವರ ಕ್ಯಾರೆಕ್ಟರ್, ಅವರ ವ್ಯಕ್ತಿತ್ವ, ಅವರ ಒಂದು ನಡೆ ನುಡಿ ಮಾತು ಕೇಳಿ ಅವರಿಗೆ ಒಂದು ಪಟ್ಟ ಕೊಡಬೇಕು. ಆ ಪಟ್ಟ ಯಾಕಂದ್ರೆ ಯುವರಾಣಿ, ಯುವರಾಜ, ಡೌರಾಣಿ, ಡೌರಾಜ, ಬೇಜವಾಬ್ದಾರಿ ರಾಜ, ಆಮೇಲೆ ಟಾಸ್ಕ್ ರಾಜ ಅಂತ ಸಪ್ರೇಟ್ ಆಗಿ ಒಂದು ಕಿರೀಟ ಕೊಡ್ತಾರೆ. ಯಾರ್ಯಾರಿಗೆ ಯಾವ ಕಿರೀಟ ಅಂತ ತಗೊಂಡಾಗ ಆಲ್ಮೋಸ್ಟ್ ನಿನ್ನೆ ಎಪಿಸೋಡ್ ನೋಡಿದ್ಮೇಲೆ ಕೂಡ ನಮ್ಮ ಅಶ್ವಿನಿ ಗೌಡ ಅವರಿಗೆ ಹೆಚ್ಚು ಒತ್ತು ಕೊಡ್ತಾ ಇದ್ದಾರೆ. ಅಶ್ವಿನಿ ಗೌಡ ಅವರಿಗೆ ಹೆಚ್ಚು ಪ್ರಿಫರೆನ್ಸ್ ಕೊಡ್ತಾ ಇದ್ದಾರೆ. ಅವ್ರಿಗೇನು ಬೈತಾನೆ ಇಲ್ಲ, ಏನು ಹೇಳ್ತಾನೆ ಇಲ್ಲ, ನೀವು ಮಾಡಿದ್ದೆ ಸರಿ ಅನ್ನೋ ರೀತಿಯಲ್ಲಿ ಹೋಗ್ತಾ ಇದೆ. ನಿನ್ನೆ ಎಪಿಸೋಡ್ ಹಾಗೇನೆ ಇತ್ತು, ಇವತ್ತು ಕೂಡ. ಬಟ್ ಕಿಚ್ಚ ಸರ್ ಏನಂದಿಲ್ಲ. ಆದ್ರೆ ಅಲ್ಲಿರೋ ಕಂಟೆಸ್ಟೆಂಟ್ ಗಳಿದಾರಲ್ಲ, ಫಿಮೇಲ್ ಕಂಟೆಸ್ಟೆಂಟ್ ಗಳು, ಮುಖ್ಯವಾಗಿ ಹುಡುಗಿರಿದಾರಲ್ಲ, ಸಖತ್ತಾಗಿ ರಿಪ್ಲೈ ಕೊಟ್ಟಿದ್ದಾರೆ ಈ ಪ್ರೋಮೋ ನೋಡಿದಾಗ. ಆ ಪ್ರೋಮೋದಲ್ಲಿ ಏನಿದೆ, ಮತ್ತೆ ಇವತ್ತಿನ ಡೌರಾಣಿ ಯಾರು, ಮನೆ ಮಂದಿ ಪ್ರಕಾರ ಆಗಿದ್ದು ಯಾರು ಅಂತ ಪ್ರೋಮೋದಲ್ಲಿ ಸಖತ್ತಾಗಿ ಇದೆ. ಯಾರ್ಯಾರಿಗೆ ಯಾವ ಪಟ್ಟ ಸಿಕ್ಕಿದೆ ಅಂತೆಲ್ಲ ಮಾತಾಡೋಣ. ದಯವಿಟ್ಟು ಚಾನಲ್ ಯಾರು ಹೊಸ ನೋಡ್ತಿದ್ರೆ ಮಿಸ್ ಮಾಡ್ದಾನೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ತುಂಬಾ ದಿನಗಳಾಗಿತ್ತು, ಬೇರೆ ಕಡೆ ಹೋಗಿದ್ದೆ, ಬಟ್ ವಿಡಿಯೋ ಮಾಡಕ್ಕೆ ಆಗಿರ್ಲಿಲ್ಲ. ಇವತ್ತಿಂದ ಡೈಲಿ ವಿಡಿಯೋಗಳು ಬರ್ತಾ ಇದೆ ವಿತ್ ಒಳ್ಳೆ ವಾಯ್ಸ್ ಜೊತೆಗೆ, ಒಳ್ಳೆ ಬ್ಯಾಕ್ ಗ್ರೌಂಡ್ ಜೊತೆಗೆ ವಿಡಿಯೋ ಬರುತ್ತೆ. ದಯವಿಟ್ಟು ಚಾನಲ್ ಯಾರು ಹೊಸ ನೋಡ್ತಿದ್ರೆ ಮಿಸ್ ಮಾಡ್ದಾನೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ತುಂಬಾ ಜನ ವಿಡಿಯೋಸ್ ನೋಡ್ತಾ ಇದ್ರ, ಬಟ್ ಸಬ್ಸ್ಕ್ರೈಬ್ ಮಾಡ್ತಾ ಇಲ್ಲ, ಹಾಗೇನೆ ಲೈಕು ಮಾಡ್ತಾ ಇಲ್ಲ. ದಯವಿಟ್ಟು ಲೈಕ್ ಮಾಡಿ, ಪಕ್ಕದಲ್ಲಿ ಹೈಪ್ ಬಟನ್ ಇರುತ್ತೆ, ಸ್ವಲ್ಪ ಹೈಪ್ ಕೊಡಿ. ಬೇರೆ ಜನಕ್ಕೆ ವಿಡಿಯೋ ವೈರಲ್ ಆಗೋ ಚಾನ್ಸಸ್ ಇರುತ್ತೆ, ನಮ್ಗೂ ಕೂಡ ಉತ್ಸಾಹ ಬರುತ್ತೆ, ಖುಷಿ ಕೂಡ ಆಗುತ್ತೆ ವಿಡಿಯೋ ವೈರಲ್ ಆಗೋದ್ರಿಂದ. ಇನ್ನು ಮುಖ್ಯವಾಗಿ ವಿಷಯಕ್ಕೆ ಬರೋಣ. ಇದರಲ್ಲೇ ಕಿಚ್ಚ ಸರ್ ಕ್ಲಿಯರ್ ಕಟ್ ಆಗಿ ಹೇಳ್ತಾರೆ, ಅಲ್ಲಿ ಎಲ್ಲರ ಪಟ್ಟ ಇದೆ. ಅಂದ್ರೆ ನೀವು ಯಾರಿಗೆ ಯಾವ ಪಟ್ಟ ಕೊಡ್ತೀರಾ, ಯಾರಿಗೆ ನೀವು ಯಾವ ಪ್ರಿಫರೆನ್ಸ್ ಕೊಡ್ತೀರಾ, ಯಾರ ವ್ಯಕ್ತಿತ್ವನ ನೀವು ಹೇಗೆ ಹಳಿತೀರಾ ಅಂತೇಳಿ ಒಂದು ಪಟ್ಟ ಕೊಡ್ತಾರೆ. ಅದ್ರಲ್ಲಿ ಆಲ್ಮೋಸ್ಟ್ ನಮ್ಮ ಕಾವ್ಯ ಅವರಿಗೆ ಫಸ್ಟ್ ಆಫ್ ಆಲ್ ಒಬ್ರು ಕೊಡ್ತಾರೆ, ನಮ್ಮ ಅಶ್ವಿನಿ ಗೌಡ ಅವರು ಡೌರಾಣಿ ಅಂತ ಕೊಡ್ತಾರೆ. ಆ ಡೌರಾಣಿ ಅಂತ ಆದ್ಮೇಲೆ ಮ್ಯಾಕ್ಸಿಮಮ್ ಯಾಕಂದ್ರೆ ಕಾವ್ಯ ಆಗಿರ್ಬೋದು, ಅಶ್ವಿನಿ SN ಆಗಿರ್ಬೋದು, ನಮ್ಮ ಸ್ಪಂದನ ಆಗಿರ್ಬೋದು, ಮಂಜು ಭಾಷಣ ಆಗಿರ್ಬೋದು, ರಾಸಿಕಾ ಆಗಿರ್ಬೋದು, ಇವರೆಲ್ಲ ಏನಿದ್ದಾರೆ ಮೇನ್ ಅವರ ಅಂದ್ರೆ ಇಲ್ಲಿ ಏನಾಗುತ್ತೆ ಅಂದ್ರೆ ಅವರ ಚೇಳಗಳಂತ ಕರಿತೀವಲ್ಲ, ಅಂದ್ರೆ ಯಾಕಂದ್ರೆ ಅವ್ರ ಬಾಲೆಯಿಂದ ಹಿಡ್ಕೊಂಡೆ ಹೋಗೋ ನಮ್ಮ ಜಾಹ್ನವಿ, ರಕ್ಷಿತಾ ಬಿಟ್ರೆ ಬೇರೆ ಎಲ್ಲರೂ ಅಶ್ವಿನವರಿಗೆ ಕೊಟ್ಟಿದ್ದಾರೆ ಡೌರಾಣಿ ಅಂತ. ದಿಸ್ ಇಸ್ ದ ಮೂವ್ಮೆಂಟ್ ಆಫ್ ದ ಡೇ ಅಂತ ಹೇಳ್ಬೋದು. ಯಾಕಂದ್ರೆ ಆ ಕಡೆ ಕಲರ್ಸ್ ಕಡೆಯಿಂದನೂ ಏನ್ ತಗೊಂತ ಇಲ್ಲ, ಕಿಚ್ಚ ಸರ್ ಕೂಡ ಸುಮ್ನೆ ಟಚ್ ಮಾಡಿ ಆಗ್ಬಿಡ್ತಾ ಇದಾರೆ. ಯಾಕಂದ್ರೆ ಅವ್ರಿಗೆ ಸ್ವಲ್ಪ ಕಂಟೆಂಟ್ ಸಿಗುತ್ತೆ ಅಂತೇಳಿ ಈ ಟೈಮ್ ಅಲ್ಲಿ ಅಲ್ಲಿರೋ ನಮ್ಮ ಕಾವ್ಯ ಆಗಿರ್ಬೋದು, ಸ್ಪಂದನ ಆಗಿರ್ಬೋದು, ಅಶ್ವಿನಿ ಆಗಿರ್ಬೋದು, ರಾಸಿಕಾ ಆಗಿರ್ಬೋದು, ಮಂಜು ಆಗಿರ್ಬೋದು, ಇವರೆಲ್ಲರೂ ಸೇರಿ ಒಂದು ಕನ್ಕ್ಲೂಷನ್ ಬಂದು ಡೌರಾಣಿ ಅನ್ನೋ ಪಟ್ಟ ನಮ್ಮ ಅಶ್ವಿನಿ ಗೌಡ ಕೊಡ್ತಾ ನೋಡ್ರೆ ಇದು ಎಕ್ಸಾಕ್ಟ್ಲಿ ಕರೆಕ್ಟ್ ಅನ್ಸುತ್ತೆ ನನ್ನ ಪ್ರಕಾರ. ನೀವು ಒಂದ್ ವೇಳೆ ಎಪಿಸೋಡ್ಗಳು ನೋಡಿದ್ರೆ, ನೀವೇನಾದ್ರೂ ಒಂದು ಡೈಲಿ ಅಪ್ಡೇಟ್ ನೋಡ್ತಾ ಇದ್ರೆ ಖಂಡಿತವಲ್ಲ ಅರ್ಥ ಆಗುತ್ತೆ. ಯಾಕೆ ಅಂದ್ರೆ ನಿನ್ನೆ ಒಂದು ಎಪಿಸೋಡ್ ಅಲ್ಲಿ ನಮ್ಮ ಕ್ರಾಕ್ ರೋಜ್ ಅವರು ಆ ಒಮ್ಮ ಅಂದಿದ್ಕೇನೆ ಕಿಚ್ಚ ಸರ್ ಹತ್ರ ಪಂಚಾಯತ್ ಅಲ್ಲಿ ಸಣ್ಣ ಒಂದು ಕನ್ಕ್ಲೂಷನ್, ಸಣ್ಣ ಒಂದು ಮಿಸ್ಟೇಕ್ ಸರ್, ಸಣ್ಣ ಒಂದು ಮಾತಾಡಬೇಕು ಸರ್, ನನಗೆ ಆ ಅಮ್ಮ ಅಂತಾರೆ, ನಂಗೆ ಬೇರೆ ರೆಸ್ಪೆಕ್ಟೇ ಇದೆ, ನಾನು ಆ ರೀತಿ ಅನ್ಸ್ಕೊಳಲ್ಲ ಅಂತ ಕಿಚ್ಚ ಸರ್ ಹತ್ರ ಮಾತಾಡ್ತಾರೆ. ಆದ್ರೆ ಈ ಇದಾರಲ್ಲ, ಅಶ್ವಿನಿ ಮೇಡಮ್ ಅವ್ರು ಇದಾರಲ್ಲ, ಅವ್ರು ಏನಂತಾರೆ ಹೇಳಿ, ಬೇರೆಯವ್ರಿಗೆ ಫ್ರೀ ಪ್ರಾಡಕ್ಟ್, ಕಾರ್ಟೂನು, ಗಾಂಚಾಲಿ, ಅವನು ಇವನು ಇವಳು ಅವಳು ಇವೆಲ್ಲ ಆಗಲ್ಲ. ಇವೆಲ್ಲ ಬೇರೆಯವರಿಗೆ ರೆಸ್ಪೆಕ್ಟಬಲ್ ಅನ್ಸುತ್ತಾ, ಬೇರೆಯವ್ರಿಗೆ ಏನ್ ಆಗಲ್ವಾ? ಇವ್ರಿಗೆ ಆ ಒಮ್ಮ ಅಂದಿದ್ದಕ್ಕೇನೆ ನೀವು ಅಷ್ಟೆಲ್ಲ ರೈಸ್ ಮಾಡ್ತಿರಲ್ಲ. ಒಬ್ಬ ಹುಡುಗಿಗೆ ಫ್ರೀ ಪ್ರಾಡಕ್ಟ್ ಅಂದಾಗ, ಒಬ್ಬ ಹುಡುಗಿಗೆ ಕಾರ್ಟೂನು, ಚೈಲ್ಡ್ ಚಪಾತಿ ಇಂತಹ ಪದಗಳು ಯೂಸ್ ಮಾಡಿದಾಗ ನಿಮ್ಮ ವ್ಯಕ್ತಿತ್ವ ಏನಾಗುತ್ತೆ? ದಿಸ್ ಇಸ್ ಕ್ಲಿಯರ್ಲಿ ನಾವು ಡಿಫೈನ್ ಮಾಡಬಹುದು ಏನಂತ, ಡಬಲ್ ಸ್ಟ್ಯಾಂಡರ್ಡ್ ಅಂತ. ಅಂದ್ರೆ ಅವರ ವ್ಯಕ್ತಿತ್ವಕ್ಕೆ, ಅವರ ಮಾತಿಗೆ, ಅವರ ನುಡಿಗೆ ಬಂದಾಗ ಮಾತ್ರ ಮರ್ಯಾದೆ ಇರುತ್ತೆ. ಬೇರೆಯವರು ಬಂದಾಗ, ಬೇರೆಯವ್ರ ಬಗ್ಗೆ ಮಾತಾಡಿದಾಗ, ಬೇರೆಯವರಿಗೆ ವ್ಯಕ್ತಿತ್ವ ನೋಡಿದಾಗ ಮರ್ಯಾದೆ ಇರೋಲ್ವಾ? ದಿಸ್ ಇಸ್ ದ ಕ್ಲಿಯರ್ ಕನ್ಕ್ಲೂಷನ್ ಮಾಡ್ಕೋಬಹುದು ನಾವು. ಅವರು ಡಬಲ್ ಸ್ಟ್ಯಾಂಡರ್ಡ್ ಅಂತ, ಡಬಲ್ ಫೇಸ್ ಅಂತ. ಅವರ ವ್ಯಕ್ತಿತ್ವಕ್ಕೆ ಧಕ್ಕೆ ಆದಾಗ ಅವರ ವಾಯ್ಸ್ ರೈಸ್ ಮಾಡ್ತಾರೆ. ಬಟ್ ನೀವು ಮಾತಾಡಬೇಕಾದ್ರೆ, ನಿಮ್ಮ ಮಾತಿನ ಮೇಲೆ ಒಂದಿರ್ಬೇಕಾದ್ರೆ ನೀವು ಕರೆಕ್ಟ್ ಮಾತಾಡ್ಬೇಕು ತಾನೆ. ಅದೇನು ಇಲ್ಲ. ಇದು ನಾನು ಏನು ಕಂಡಿದ್ದು ಗೊತ್ತಾ, ಕ್ಲಿಯರ್ ಕಟ್ ಆಗಿ ಅವ್ರು ಸ್ವಲ್ಪ ಅಲ್ಲಿರೋ ಕಂಟೆಸ್ಟೆಂಟ್ ಗಳು ಅಶ್ವಿನಿ ಮೇಡಮ್ ಅವರಿಗೆ ಸ್ವಲ್ಪ ಎದುರ್ಕೊಂತಾರೇನೋ, ಅವ್ರ ಬಗ್ಗೆ ಮಾತಾಡಕ್ಕೆ ಎದುರ್ಕೊಂತಾರೆ ಅನ್ಕೊಂಡಿದ್ದೆ. ಬಟ್ ಇವತ್ತು ಎಪಿಸೋಡ್ ಅಲ್ಲಿ ಮಾತ್ರ ಕ್ಲಿಯರ್ ಕಟ್ ಆಗಿ ಎಲ್ಲರೂ ಡೌರಾಣಿ ಅನ್ನೋ ಪಟ್ಟ ಅಶ್ವಿನರಿಗೆ ಕೊಟ್ಟಿದ್ದಾರೆ. ಬಿಗ್ ಬಾಸ್ ಮನೆಯ ಮಂದಿ ಪ್ರಕಾರ, ಬಿಗ್ ಬಾಸ್ ಅಲ್ಲಿರೋ ಕಂಟೆಸ್ಟೆಂಟ್ ಗಳ ಪ್ರಕಾರ ಇವತ್ತಿನ ಎಪಿಸೋಡ್ ಅಲ್ಲಿ ಡೌರಾಣಿ ನಮ್ಮ ಅಶ್ವಿನಿ ಗೌಡ ಅವರಿಗೆ ಪಟ್ಟ ಮ್ಯಾಕ್ಸಿಮಮ್ 6 to 7 ಸಿಕ್ಕಿದ್ದಾರೆ. ಅದರಲ್ಲಿ ನಮ್ಮ ಗಿಲ್ಲಿ ನಟ ಸೇರ್ಕೊಂಡಿದ್ದಾರೆ,
ಅಶ್ವಿನಿ SN ಸೇರ್ಕೊಂಡಿದ್ದಾರೆ, ಕಾವ್ಯ ಸೇರ್ಕೊಂಡಿದ್ದಾರೆ, ಸ್ಪಂದನ ಸೇರ್ಕೊಂಡಿದ್ದಾರೆ, ಮಂಜು ಸೇರ್ಕೊಂಡಿದ್ದಾರೆ, ರಾಸಿಕಾ ಸೇರ್ಕೊಂಡಿದ್ದಾರೆ. ಇಷ್ಟು ಜನ, ಕೀರ್ತಿ, ಮಲ್ಲಮ್ಮ, ಅದಾದ್ಮೇಲೆ ನಮ್ಮ ರಕ್ಷಿತ್ ಅವರು ಒಂದಿಲ್ಲ ಅನ್ಸುತ್ತೆ, ಇನ್ನು ಇದ್ದಾರೆ ಎಲ್ಲರೂ ಕೂಡ ಅವ್ರಿಗೇನೆ ಕೊಟ್ಟಿದ್ದಾರೆ. ದಸ್ ಈಸ್ ದ ಎಪಿಸೋಡ್ ಆಫ್ ದ ಫೈರ್ ಅಂತ ಹೇಳ್ಬೋದು. ಆ ಒಂದು ನೋಡಕ್ಕೆ ತುಂಬಾ ಜನ ಕಾಯ್ತಾ ಇದ್ದಾರೆ. ಯಾಕೆಂದ್ರೆ ಅವರು ವೀಕ್ ಡೇಸ್ ಅಲ್ಲಿ ಮಾತಾಡಕ್ ಅವಕಾಶನೇ ಕೊಡಲ್ಲ, ಮಾತಾಡಿದ್ರೆ ಬಿಡಂಗಿಲ್ಲ. ಇವ್ರು ದಮ್ಮಿದ್ರೆ ಬಾಟ್ ತಗೋಂತ ಇದು ಮಾಡ್ತಾರೆ, ತಗೋಣಕ್ ಹೋದ್ರೆ ಮ್ಯಾನೇಜಿಂಗ್ ಮಾಡ್ತೀಯ ಅಂತ ಮತ್ತೆ ರಿಫ್ಲೆಕ್ಟ್ ಆಗ್ತಾರೆ. ಆದ ಕಾರಣ ವೀಕೆಂಡ್ ಅಂತ ಬಂದಾಗ ಸರಿಯಾದ ಸಿಕ್ಕ ಟೈಮಲ್ಲಿ ಇವ್ರ ಮಾತಾಡಕ್ ಬಿಡ್ದೇನೆ ಮಾತಾಡ್ಬೇಕು. ಅದನ್ನ ಸರಿಯಾಗಿ ಉಪಯೋಗಿಸ್ಕೊಂಡಿದ್ದಾರೆ ಅಂತ ಹೇಳಿ ಇದು ಕ್ಲಿಯರ್ ಕಟ್ ಆಗಿ ಗೊತ್ತಾಗುತ್ತೆ. ನಾನು ಇದಕ್ಕಿಂತ ಮುಂಚೆ ಅಪ್ಡೇಟ್ ಕೊಟ್ಟಿದ್ದೆ, ಅಂದ್ರೆ ಹೆಲ್ಮೆಟ್ ಯಾರು ಹಾಕ್ತಾರ ಹೆಲ್ಮೆಟ್. ಅದಾದ್ಮೇಲೆ ಮಾಳು ಸ್ಪಂದನ್ ಅವರಿಗೆ ಒಂದು ಸೂಪರ್ ಪವರ್ ಸಿಕ್ಕಿದೆ. ಈ ಸಂಡೇ ಎಪಿಸೋಡ್ ಯಾರು ಇರುತ್ತೆ ಅಂತ ಹೇಳಿದೆ. ಇದೇನೆ ಸ್ಮಾಲ್ ಆರ್ಗ್ಯುಮೆಂಟ್ ಅಂತ ಹೇಳ್ದಲ್ಲ, ಟಾಸ್ಕ್ ಅಂತ ಹೇಳ್ದಲ್ಲ, ಇದನ್ನೇ ಈಗ ಪ್ರೋಮೋ ಬಂದಿದೆ. ಪ್ರೋಮೋ ಬಗ್ಗೆ ನಾನು ಮಾತಾಡಿದ್ದು ಎಕ್ಸಾಕ್ಟ್ಲಿ ಆಗಿದ್ದನ್ನೇ. ಇದಾಗಬೇಕು. ತುಂಬಾ ಜನ ಹೇಟ್ ಮಾಡಿದ್ದಾರೆ ಅಶ್ವಿನಿ ಗೌಡನ್ನ. ನನ್ಗೇನಂದ್ರೆ ನನ್ನ ಪರ್ಸ್ಪೆಕ್ಟಿವ್ ಅಲ್ಲಿ ಅವರು ಕಂಟೆಂಟ್ ಕೊಡ್ತಾರೆ, ಚೆನ್ನಾಗಿದ್ದಾರೆ, ಒಳ್ಳೆ ಭಾಷೆ ಇದೆ ಇವಳ, ಬಟ್ ಮಾತಿನ ಮೇಲೆ ನಿಗಾ ಇರಲ್ಲ. ಬೇರೆಯವ್ರಂತ ಬಂದಾಗ ಸ್ವಲ್ಪ ಮಾತು ತಪ್ಪಿ ಅತಿಯಾಗಿ ಮಾತಾಡ್ತಾರೆ ಅಂತ ಅನ್ಸುತ್ತೆ. ನನಗಂತೂ ಕೆಲವು ಪದಗಳು, ಈ ಚೈಲ್ಡ್ ಚಪಾತಿ, ಕಾರ್ಟೂನು, ಪ್ರೀ ಪ್ರಾಡಕ್ಟ್, ಅವನು ಇವಳು ಅಂತ ಮಾತಾಡ್ಬೇಕಾದ್ರೆ ನಿಮ್ಗೆ ಯಾವ ರೀತಿ ಆದ್ರೂ ರೆಸ್ಪೆಕ್ಟ್ ಬೇಕಂತ ಅನ್ಕೊಂತಿರೋ ನೀವು ಕೂಡ ಅವ್ರಿಗೆ ರೆಸ್ಪೆಕ್ಟ್ ಕೊಟ್ಟು ಮಾತಾಡಿದ್ರೆ ಒಂದು ಮಾತಿದೆ, ಗಿವ್ ರೆಸ್ಪೆಕ್ಟ್ ಟೇಕ್ ರೆಸ್ಪೆಕ್ಟ್ ಅಂತ. ಆ ರೀತಿ ಇದ್ದಾಗ ನೀವು ಕೂಡ ಕ್ಲಿಯರ್ ಕಟ್ ಆಗಿ ಬೇರೆಯವರ ಒಂದು ವ್ಯಕ್ತಿತ್ವ ನುಡಿ ನಾಡು ಮಾತಂದಾಗ ನೀವು ಕರೆಕ್ಟ್ ಆಗಿ ಮಾತಾಡಿದ್ರೆ ಅವರು ನಿಮಗೆ ರೆಸ್ಪೆಕ್ಟ್ ಕೊಡ್ತಾರ ಕ್ಲಿಯರ್ ಕಟ್ ಆಗಿ ಗೊತ್ತಾಗುತ್ತೆ. ಈ ಪ್ರೋಮೋದಲ್ಲಿ ಕೂಡ ಇರೋದು ಅದನ್ನೇ. ಇವತ್ತಿನ ಡೌರಾಣಿ ನಮ್ಮ ಅಶ್ವಿನಿ ಗೌಡ ಆದ್ರೆ ಬೇಜವಾಬ್ದಾರಿ ರಾಜ ನಮ್ಮ ಇವರಾಗಿದ್ದಾರೆ, ಯಾರು ಗಿಲ್ಲಿ ನಟ ಆಗಿದ್ದಾರೆ. ಅದಾದ್ಮೇಲೆ ನಮ್ಮ ಕುತಂತ್ರಿ ಅಂತೇಳಿ ನಮ್ಮ ಇವರಾಗಿದ್ದಾರೆ, ಯಾರು ಮಂಜು ಭಾಷಿನ್ ಆಗಿದ್ದಾರೆ. ಅದಾದ್ಮೇಲೆ ಜೋಕರ್ ಅಂತೇಳಿ ನಮ್ಮ ಸುಧೀರ್ ಅವರಾಗಿದ್ದಾರೆ. ಅದಾದ್ಮೇಲೆ ನಮ್ಮ ಮೇಕಪ್ ರಾಜ ಅಂತೇಳಿ ಇವರಾಗಿದ್ದಾರೆ, ನಮ್ಮ ಯಾರು ಸತೀಶ್ ಅವರಾಗಿದ್ದಾರೆ. ಹೀಗೆ ಒಬ್ಬೊಬ್ರಿಗೆ ಒಂದು ಕಿರೀಟ ಬಂದಿದೆ. ಅದರಲ್ಲೂ ನಮ್ಮ ಅಶ್ವಿನಿ ಗೌಡ ಮೇಡಮ್ ಅವರಿಗೆ ತುಂಬಾನೇ ಅಂದ್ರೆ ತುಂಬಾ ಡೌರಾಣಿ ಅನ್ನೋ ಪಟ್ಟ ಕೊಟ್ಟಿದ್ದಾರೆ. ಯುವರಾಣಿ ಪಟ್ಟ ಕೊಟ್ಟಿದ್ದಾರೆ. ರಾಜಮಾತೆಗೂ ಇದಕ್ಕೂ ಕರೆಕ್ಟ್ ಆಗಿ ಕಿರೀಟ ಸೆಟ್ ಆಗಿದೆ ಅಂತ ಹೇಳ್ಬೋದು. ಮತ್ತೆ ನನ್ನ ಪ್ರಕಾರ ಆದ್ರೆ ಡೌರಾಣಿ ಅಂತ ನಾನು ಯಾರನ್ನ ಕಾವ್ಯನ ಒಪ್ಪಕ್ಕೆ ಚಾನ್ಸೇ ಇಲ್ಲ. ಅವ್ರು ಎಲ್ಲೂ ಡೌ ಮಾಡಿಲ್ಲ ಗುರು. ಆ ಬಾತ್ರೂಮ್ ತೊಳೆದಾಗ ನಗ್ನಾಗ್ತಾನೆ, ಎಲ್ಲೂ ಹತ್ತಿಲ್ಲ, ಎಲ್ಲೂ ಇದು ಮಾಡಿಲ್ಲ, ನಗ್ತಾನೆ ರಿಪ್ಲೈ ಕೊಟ್ಟು ಅವ್ರನ್ನೇ ಉರ್ಸ್ಕೊಂಡು ಅವ್ರನ್ನೇ ಇದು ಮಾಡಿ ನೀಟಾಗಿ ಕೆಲಸ ಮಾಡ್ತಾ ಇದ್ರು. ಆ ರೀಸನ್ ಇಟ್ಕೊಂಡು ರೀಸನ್ ಇಟ್ಕೊಂಡು ಇವರು ಡೌರಾಣಿ ಅಂತ ಕಾವ್ಯ ಕೊಡ್ತಾರೆ. ಯಾವ ರೀತಿ ಸರಿನಾ ಅಂತ ನನಗಂತೂ ಗೊತ್ತಿಲ್ಲ. ಮತ್ತೆ ನಿಮ್ ಪ್ರಕಾರ ನೀವು ಎಪಿಸೋಡ್ ನೋಡಿದಾಗ ನಿಮ್ ಪ್ರಕಾರ ಡೌರಾಣಿ ಯಾರಂತ ನೀವು ಕಮೆಂಟ್ ಮಾಡಿ. ಹಾಗೇನೆ ಚಾನಲ್ ಯಾರನ್ನ ಹೊಸ ನೋಡ್ತಿದ್ರೆ ಮಿಸ್ ಮಾಡ್ತಾನೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.